ಒಲಿಂಪಿಕ್ ಅರ್ಹತಾ ಸುತ್ತನ್ನು ತಲುಪುವಂಥದ್ದೇ ದೊಡ್ಡ ಹರಸಾಹಸ. ಅಂಥದ್ರಲ್ಲಿ ಹಂತ ಹಂತವಾಗಿ ಹೋಗಿ ಇನ್ನೇನು ಚಿನ್ನದ ಪದಕ ನನ್ನ ಕೊಳ್ಳಿಗೆ ಬೀಳುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆದಂಥ ಆಘಾತ ಇದೆಯಲ್ಲ, ಸಾಮಾನ್ಯ ಸಂಗತಿನ ಅದು. ವಿನೇಶ್ ಫೋಗತ್ ಸ್ಥಿತಿ ಇದೆ ನೋಡಿ. ಆಕೆ ಮನಸ್ಸು ಛಿದ್ರಗೊಂಡಿದೆ. ಅದನ್ನು ಹೇಳಿದ್ದಾರೆ ಆಕೆ, ನನ್ನ ಮನಸ್ಸು, ನನ್ನ ಧೈರ್ಯ ಛಿದ್ರವಾಗಿದೆ, ಹೆಚ್ಚಿನ ಶಕ್ತಿ ನನ್ನ ಹತ್ರ ಉಳಿದಿಲ್ಲ, ಹೀಗಾಗಿ ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ. ಇದೊಂದು ನಿಜಕ್ಕೂ ಆಘಾತಕಾರಿ ಸಂಗತಿ. ಏನು ಕೊನೆ ಕ್ಷಣದಲ್ಲಿ ಮಾಡಿದಂಥ ಕಸರತ್ತುಗಳು ಒಂದೋ ಎರಡೋ, ರಾತ್ರಿ ನಿದ್ರೆ ಮಾಡಿಲ್ಲ, ರಾತ್ರಿಯೆಲ್ಲ ಸೈಕ್ಲಿಂಗ್, ರಾತ್ರಿಯೆಲ್ಲ ಎಕ್ಸಸೈಸ್, ಹೇಗಾದರೂ ಮಾಡಿ 2 kg ಇಳಿಸ್ಬೇಕು ಅಂತ. ಆದರೂ ಕೂಡ ಕೊನೆಗೆ 100 ಗ್ರಾಮ್ ಉಳಿದು ಬಿಡ್ತು. 100 ಗ್ರಾಮ್. ಆಕೆ ರಕ್ತನೂ ಕೂಡ ಆಕೆ ಕೊಟ್ಟಿದ್ಲಂತಂದರೆ, ರಕ್ತ ಹೋದರೂ ಸರಿ, ನನಗೇನು ಅಂದರೆ ಕಡಿಮೆ ಆಗಬೇಕು ಅಂತ ಕೂದಲು ಕತ್ತರಿಸ್ಕೊಂಡಿದ್ಲು. ಇಷ್ಟೆಲ್ಲ ಆದರೂ ಕೂಡ ಪಾಪ ವಿನೇಶ್ ಫೋಗತ್ಗೆ ಆಕೆ ಗೆಲ್ಲೋಕ್ಕಾಗಲಿಲ್ಲ. ಆಕೆಯನ್ನು ಹೊರಗಡೆ ಇಟ್ಟುಬಿಟ್ರು. ಇನ್ನೆಷ್ಟರ ಮಟ್ಟಿಗಾಗಿರ್ಬೇಕು ಯೋಚನೆ ಮಾಡಿ. ಒಂದು ಸಣ್ಣ ಅಟೆಂಪ್ಟ್ಗಳಲ್ಲಿ ಫೇಲ್ ಆದ್ರೇ ನಮಗೆ ಒಂಥರ ಮನಸ್ಸೇ ಛಿದ್ರವಾಗಿಬಿಡುತ್ತೆ. ಅದಕ್ಕೆ ಯಾಕೆ ಹೇಳಿದಾಳೆ, ಈ ಕುಸ್ತಿನೇ ನನ್ನ ಗೆದ್ದು ಬಿಡ್ತು, ಕುಸ್ತಿ ವಿರುದ್ಧ ನಾನೇ ಸೋತು ಹೋಗ್ಬಿಟ್ಟೆ. ಆಕೆ ಟ್ವೀಟ್ ಮಾಡಿದ್ದಾರೆ ನೋಡಿ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ, ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ, ಕ್ಷಮಿಸು ಅಮ್ಮ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕುಸ್ತಿ ಜೀವನಕ್ಕೆ ಗುಡ್ ಬೈ. ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ, ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ, ಕ್ಷಮಿಸು ಅಮ್ಮ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕುಸ್ತಿ ಜೀವನಕ್ಕೆ ಗುಡ್ ಬೈ. ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ. ಬರೀ ಕುಸ್ತಿ ರಂಗಕ್ಕಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ನಷ್ಟ ಈಕೆಯ ನಿವೃತ್ತಿ ಅನ್ನುವಂಥದ್ದು.